ನೀಟ್ ಅಕ್ರಮ ಕುರಿತು ನಡೀತಾ ಇರುವಂತ ಧರಣಿ ಇದೀಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನಿನ್ನೆ ಕೂಡ ಪ್ರತಿಭಟನೆಯ ಬಿಸಿ ಮತ್ತಷ್ಟು ಜಾಸ್ತಿ ಆಗಿತ್ತು. ಇದೀಗ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಧರಣಿ ಮುಂದುವರಿತಾ ಇರುವಂತದ್ದು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಿನ್ನೆ ರಾತ್ರಿ ಮತ್ತೆ ಸಂಘರ್ಷ ಉಂಟಾಗಿದೆ. ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯ ಭಾರಿ ಗಲಾಟೆ ಆಗ್ಬಿಟ್ಟಿದೆ. ದೆಹಲಿಯ ಕನಾಟ್ ಪ್ಲೇಸ್ ಮತ್ತೆ ಕೊತ ಹೊತ್ಕೊಂಡು ಉರಿಯುವಂತ ಪರಿಸ್ಥಿತಿ. ದೆಹಲಿಯ ಟಾಲ್ ಸ್ಟ್ರಾಯ್ ಮಾರ್ಗದಲ್ಲೂ ಕೂಡ ಹೊಡೆದಾಟ ಬಡಿದಾಟ ಆಗ್ಬಿಟ್ಟಿದೆ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶವನ್ನ ವ್ಯಕ್ತಪಡಿಸಿರುವಂತದ್ದು. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸದ್ಯಕ್ಕೆ ಈ ಪ್ರತಿಭಟನೆಯ ಕಾವು ಕಮ್ಮಿ ಆಗುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ. ಪೊಲೀಸರ ಮೇಲೆಗೆ ದಾಳಿ ಆಗಿದೆ. ಚಪ್ಪಲಿ, ಕಲ್ಲು, ಬಾಟಲಿ ಎಲ್ಲದರಿಂದ ದಾಳಿ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು. ಪೊಲೀಸರ ಮೇಲೆ ಯಾವಾಗ ಕಲ್ಲು ತೂರಾಟ ಆಯ್ತು, ಪೊಲೀಸರು ರೊಚ್ಚಿಗೆದ್ರು ಬೀಸ್ತಾ ಇದ್ದಾರೆ ಲಾಠಿನ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಕೆಲವು ವಿದ್ಯಾರ್ಥಿಗಳ ಕೈಯಲ್ಲೂ ದೊಣ್ಣೆ, ಕೋಲು, ಬಾಟ್ಲಿ, ಇನ್ನೊಂದು ಮತ್ತೊಂದು ಎಲ್ಲವೂ ಇದೆ. ಯಾಕೆ ಈ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಮೊನ್ನೆ ಆಗಿತ್ತಲ್ಲ ಲಾಠಿ ಚಾರ್ಜ್, ಅದರ ರೋಷಾವೇಶ ಇದೆ. ನೋಡಿ ಪೊಲೀಸರು ಸೇಫ್ ಆಗೋದಕ್ಕೆ ಹೆಂಗೆ ಬೀಸ್ತಾ ಇದ್ದಾರೆ ಅಂತ. ಆ ಪ್ರಮಾಣದಲ್ಲಿ ಅಟ್ಯಾಕ್ ಆಗ್ತಾ ಇದೆ. ಪೊಲೀಸರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಪ್ರತಿಭಟನಾ ನಿರತರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ಪೊಲೀಸ್ ವಾಹನಗಳಿಗೆ ಇವ್ರನ್ನೆಲ್ಲ ತುಂಬಿಸಿದ್ರೆ ಇನ್ನೊಬ್ರು ಹೋಗಿ ಲಾಕ್ ಓಪನ್ ಮಾಡಿ ಎಲ್ಲರನ್ನೂ ಕೆಳಗಿಳಿಸ್ತಾ ಇದ್ದಾರೆ. ಒಬ್ರು ಇಬ್ರು ಪೊಲೀಸರು ಒಂದ್ ಕಡೆ ಸಿಕ್ಕಿದ್ರು ಅಂತ ಅಂದ್ರೆ 50ರಿಂದ 100 ವಿದ್ಯಾರ್ಥಿಗಳು ಒಟ್ಟಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಆ ಥರದೊಂದು ಪರಿಸ್ಥಿತಿ ಸದ್ಯ ದೆಹಲಿಯಲ್ಲಿ ನಿರ್ಮಾಣ ಆಗಿರೋದು ನೀವು ದೃಶ್ಯದಲ್ಲಿ ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಇದು ನಿನ್ನೆ ಆಗಿರೋದು. ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಬಹುದಾದಂಥ ಸಾಧ್ಯತೆ ಇದೆ. ಆಲ್ರೆಡಿ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿತ್ತು. ಮೊನ್ನೆ ಲಾಠಿ ಚಾರ್ಜ್ ಆಗಿದ್ದೇ ತಡ ಕೆಲವು ವಿದ್ಯಾರ್ಥಿಗಳ ತಲೆಯೆಲ್ಲ ಒಡೆದೋಯ್ತು, ರಕ್ತ ಸುರಿತಾ ಇತ್ತು. ವಿದ್ಯಾರ್ಥಿಗಳನ್ನ ನಿರ್ದಯವಾಗಿ ನಡೆಸ್ಕೊಂಡ್ರು, ಇನಾಮಾನುವಾಗಿ ಲಾಠಿ ಚಾರ್ಜ್ ಮಾಡಿದ್ರು. ಇದೆಲ್ಲ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಮತ್ತಷ್ಟು ಒಡೆಯೋದಕ್ಕೆ ಕಾರಣ ಆಯಿತು. ಇನ್ನಷ್ಟು ಅಗ್ರೆಸಿವ್ ಆಯಿತು ಈ ಪ್ರತಿಭಟನೆ. ಒಬ್ಬೊಬ್ಬರೇ ಇದ್ರೆ ಆಗಲ್ಲ, ಗುಂಪಾಗಿ ನುಗ್ಗೋಣ, ನಾವು ಕೂಡ ಹಲ್ಲೆ ಮಾಡೋಣ ಅಂತ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಒನ್ಸ್ ಯೂತ್ಸ್ಗಳ ಹೋರಾಟ ಹಳಿ ತಪ್ಪಿತು ಅಂತಂದರೆ ಈ ಥರದೊಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯ ತೀವ್ರ ಸ್ವರೂಪದ ಗಲಾಟೆ ಆಗ್ತಾ ಇರೋದು ನೀವು ದೃಶ್ಯದಲ್ಲಿ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಕ್ಬಿಡುತ್ತೆ ನಿನ್ನೆ ಏನೆಲ್ಲ ಆಗೋಗಿದೆ ಅಂತ. ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ಗೇನೆ ಇನ್ನೂ ತನಿಖೆ ಆಗ್ತಾ ಇದೆ.